ಆಮೇಲೆ ನಿಮಗೆ ಈಗ ಹೆಣ್ಮಕ್ಳಿಲ್ಲ ಅಂತ ಒಂದು ಪ್ರಶ್ನೆ ಅದಾಗ್ತದೆ, ಫಿಲ್ ಮಾಡ್ತೀವಿ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಹೆಣ್ಮಕ್ಳು ಇರಲೇಬೇಕು. ನಮ್ಮ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ. ಮೊದಲು ಒಬ್ಬಳು ಹೆಣ್ಮಗಳು ಇದ್ದು, ಈಗ ಡೆಪ್ಯೂಟಿ ಸ್ಪೀಕರ್ ಕೊಟ್ಟಿದ್ದೀವಿ. ಮಂತ್ರಿಗೂ ಮಂಡಲಕ್ಕೂ ನಮ್ಮ ಪಕ್ಷ ಅದಕ್ಕೆ ನನಗೆ ಮಾರ್ಗದರ್ಶನ ಕೊಡ್ತದೆ. ಸೊ ಆದರೂ ಕೂಡ ಈಗ ನಾನು ಇಷ್ಟೊತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನೇನು ಸವಾಲುಗಳಿದೆ, ಏನೇನು ಸಮಸ್ಯೆಗಳು ಬರ್ಬೋದು, ಇವೆಲ್ಲ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನೀರಿನ ದೊಡ್ಡ ಸಮಸ್ಯೆ ಕಾವೇರಿ ಭಾಗದಲ್ಲಿ, ಎಲ್ಲ ರಾಜ್ಯದಲ್ಲಿ ಬರಗಾಲ, ಈಗ ಕೆಲವೆಲ್ಲ ಬಂದಿರ್ಬೋದು ಸಮಸ್ಯೆಗಳು. ಈಗ ಮೊನ್ನೆ ತಾನೇ ಭಾಳ ದೊಡ್ಡ ಭೀಕರವಾದಂಥ ಕಂಟಕ ಇತ್ತು. ದೇವ್ರ ಕೃಪಾ, ನಿಮ್ಮೆಲ್ಲರ ಆಶೀರ್ವಾದ. ಇವತ್ತು ಡ್ಯಾಮ್ನಲ್ಲಿ ಇವತ್ತು ನಾವು 3,500 ಬಿಡು ಅಂತ ಹೇಳಿದ್ರೆ ಇವತ್ತು 30,000 ಬಿಡ್ತಾ ಇದ್ದೀವಿ. ನಾವು ಅಲ್ಲೇ ರಿಲೀಸ್ ಮಾಡ್ತಾ ಇದ್ದೀವಿ. 30,000 ಅಷ್ಟು ನೀರು ಹೋಗ್ತಾ ಇದೆ. ಆದರೆ ಇನ್ನು KRS ತುಂಬಿಲ್ಲ, ಹೇಮಾವತಿನೂ ತುಂಬಿಲ್ಲ. ಸೊ ಬೇರೆ ಎಲ್ಲ ಸ್ವಲ್ಪ ಇನ್ಫ್ಲೋ ಸ್ವಲ್ಪ ಸರಿಯಾಗಿ ಆಗ್ತಾ ಇದೆ. ಮಧ್ಯ ಸ್ವಲ್ಪ ತಿರ್ಗಾ ಕಡಿಮೆನೂ ಆಗಿತ್ತು. ಅದೇ ರೀತಿ ಮಲೆನಾಡಲ್ಲೂ ಮಳೆ ಬರ್ತಾ ಇದೆ ಸ್ವಲ್ಪ. ಇನ್ನು ತುಂಗಭದ್ರಾಗೆ ನೀರು ಸಾಕಷ್ಟಿಲ್ಲ. ಆಲ್ಮಟ್ಟಿಗೆ ಮಾತ್ರ ಸ್ವಲ್ಪ ನೀರು ಬರ್ತಾ ಇದೆ. ಇದನ್ನೆಲ್ಲ ಇನ್ನು ಬರಗಾಲ ಇದೆ. ಕೆಲವು ಭಾಗದಲ್ಲಿ ಜಾಸ್ತಿ ಮಳೆನೂ ಬೀಳ್ತಾ ಇದೆ. ಅನಾಹುತಗಳು ಆಗಿದೆ. ಶಿವಮೊಗ್ಗದಲ್ಲಿ, ತೀರ್ಥಹಳ್ಳಿಲೆಲ್ಲ ಅನಾಹುತ ಆಗಿದೆ, ಬೇರೆ ಕಡೆಲ್ಲ ಆಗಿದೆ. ಅದಕ್ಕೆಲ್ಲ ನಾನು ಏನೇನು ಪರಿಹಾರ ಕೊಡಬೇಕು ಅದಕ್ಕೆಲ್ಲ ನಾನು ರಿಪೋರ್ಟ್ ತರಿಸ್ಕೊಂಡು ಮುಂದಕ್ಕೆ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ. ನಾನೇ ಮಾಡ್ಬೋದಾಯಿತು, ನನಗೆ ಗೊತ್ತಿತ್ತು ಈ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗ್ತಿದೆ ಅನ್ನೋದು. ಸೊ ಅವ್ರ ಕೈಯಲ್ಲಿ ಲೋಕಲಲ್ಲಿ ಅನೌನ್ಸ್ಮೆಂಟ್ ಮಾಡೋಂಥ ಕೆಲಸ ನಾನು ಮಾಡಿಸ್ತೀನಿ, ಏನೇನು ಪರಿಹಾರ ಕೊಡಬೇಕು ಅಂತ. ಈಗ ಇಷ್ಟೊತ್ತು 2 ಗಂಟೆ ಎಲ್ಲ ಮಿನಿಸ್ಟರ್ಸ್ ಕೂಡ ನಾನು ಹೇಳಿದ್ದೇನೆ, ನಾಳೆ 1 ದಿನ ಮಾತ್ರ ನಿಮಗೆ ಅವಕಾಶ. ನಿಮ್ಮ ಜಿಲ್ಲೆ ಏನೇನು ಜವಾಬ್ದಾರಿ ವಹಿಸ್ತೀನಿ. ನಾನು ಈಗ ಅನೌನ್ಸ್ಮೆಂಟ್ ಮಾಡಿಲ್ಲ, ಬಟ್ ಕೆಲವರಿಗೆ ಆ ಜಿಲ್ಲೆಗಳಿಗೆ ಜವಾಬ್ದಾರಿಯನ್ನು ವಹಿಸಿದ್ದೇನೆ. ಅಲ್ಲಿ ಹೋಗಿ, ಇಲ್ಲ ಅತಿವೃಷ್ಟಿ ಆಗಿರ್ಬೋದು, ಬರಗಾಲ ಇರ್ಬೋದು, ಇಲ್ಲ ನೀರು ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಇದಕ್ಕೆಲ್ಲ ಕೂಡ ನೀವೆಲ್ಲ ಹೋಗಿ ಫೀಲ್ಡ್ ವಿಸಿಟ್ ಮಾಡಬೇಕು ಅಂತೇಳಿ ಕಂಪಲ್ಸರಿ